ದೇವರ ನಾಮಕ್ಕೆ ಸ್ತೋತ್ರ. ಇವತ್ತಿನ ಧ್ಯಾನಾಂಶ ಕೋಪ ಅನ್ನುವಂಥ ವಿಷಯ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 26ನೇ ವಚನ. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ, ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ ಎಂಬುದಾಗಿ. ಇಲ್ಲಿ ದೇವರ ವಾಕ್ಯ ನಮ್ಮನ್ನ ಉತ್ತೇಜನ ಮಾಡುತ್ತಾ ಇದೆ. ಯಾವ ರೀತಿಯಲ್ಲಿ ಎಂಬುದಾಗಿ ಹೇಳ್ತಾ ಇದ್ರೆ, ಕೋಪ ಮಾಡು ಆದರೆ ಪಾಪ ಮಾಡಬೇಡ. ಕೋಪ ಪಾಪಕ್ಕೆ ನಡೆಸ್ತಾ ಇದೆ. ಪ್ರತಿದಿನವೂ ನಮ್ಮ ಹೃದಯಗಳಲ್ಲಿ ಹೊಕ್ಕುವ ಕೋಪ ವಿಶ್ವಾಸಿಗಳು ಅದನ್ನ ನಿಯಂತ್ರಿಸಿಕೊಳ್ಳಬೇಕು ಅನ್ನುವಂಥದ್ದು. ದಿನನಿತ್ಯವೂ ಜೀವಿಸುವ ಬೇಕೆಂದು ನಮ್ಮ ಜೀವಿತವನ್ನು ಯೇಸು ಕ್ರಿಸ್ತನು ಶೋಧಿಸುತ್ತಾ ಇದ್ದಾನೆ. ನಮ್ಮ ಹೃದಯದ ಸ್ಥಿತಿ ಪ್ರಾಮುಖ್ಯತೆಗಳನ್ನ ಬಗ್ಗೆ ಯೇಸು ಕ್ರಿಸ್ತನು ಮಾತಾಡ್ತಾ ಇದ್ದಾನೆ. ಯಾಕಂದ್ರೆ ಕೋಪ ಮಾಡಿದರೂ ಪಾಪ ಮಾಡಬೇಡ. ಯಾಕಂದ್ರೆ ಪಾಪ ನಮ್ಮನ್ನ ನರಕಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಅದಕ್ಕಾಗಿ ವಿಶ್ವಾಸಿಗಳಲ್ಲಿ ಯಾವಾಗಲೂ ಕೂಡ ಕೋಪ ಇದ್ರೂ ಕೂಡ ಅದನ್ನು ನಿಯಂತ್ರಿಸಿಕೊಂಡು ಪಾಪ ಮಾಡದೆ ಕ್ರಿಸ್ತನಿಗಾಗಿ ಬದುಕಬೇಕು. ದೇವರ ಮಾತುಗಳನ್ನ ಆಶೀರ್ವದಿಸಲಿ.